ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕುಂದಗೋಳ ಪಟ್ಟಣ ಬಸ್ ನಿಲ್ದಾಣದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ಬರದೇ ಇರುವ ಕಾರಣ ವಿದ್ಯಾರ್ಥಿಗಳು ಪ್ರಯಾಣಿಕರು ಪ್ರತಿಭಟಿಸಿದರು. ದೇವನೂರ ಸೇರಿ ವಿವಿಧ ಗ್ರಾಮಗಳ ತೆರಳುವ ವಿದ್ಯಾರ್ಥಿಗಳು ಪ್ರಯಾಣಿಕರು ನಿತ್ಯ ಪರದಾಡಿ ಅಧಿಕಾರಿಗಳಿಗೆ ಗಮನ ಹರಿಸಿದರೂ ಕೂಡ ಬಸ್ ಬರದೆ ಹಾರಿಗೆ ಉತ್ತರ ಕೊಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕರಿಸಿ ಸುಮಾರು 3 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಪ್ರಯಾಣಿಕರು ಪ್ರತಿಭಟಿಸಿದರು. ಜಾವನೂರು ಬೇಬಳ 2 ಅಂತ 3 ಇದ್ದಂಗೆ ಅದಾವ್ರಿ. ಜಾವನೂರಿಗೆ ಬಸ್ ಫುಲ್ ಆಗಿ ಹೋಗ್ತೈತಿ. ಬೇಬಳಕ್ಕೆ ಎಲ್ಲಿ ಮಂದಿ ಕರ್ಕೊಂಡು ಹೋಗ್ಬೇಕು. ಬೇಬಳ ಮಂದಿ ವಸ್ತುರು ಡೈಲಿ ಶಾಲಿ ಹುಡುಗರು ಸ್ಟ್ಯಾಂಡಿಂಗ್ ಬರ್ತಾವ. ಆದ್ರೂ ಇವತ್ತು ಸರಿಯಾಗಿ ಒಂದು ಬಸ್ ಬರೋಲ್ಲ, ಒಂದು ಬಸ್ ಬರ್ತೈತಿ. ಅದಕ್ಕೆ ನಮಗೆ ಸರಿಯಾಗಿ 9 ಗಂಟೆಗೆ 2 ಬಸ್ ಬಿಡ್ಬೇಕಂತೇಳಿ ವಿನಂತಿ ಮಾಡ್ಕೊಳಕ್ಕೆ ಕೇಳ್ಕೊಂತೀವಿ ನಾವು. ಅದರ ಸಂಬಂಧ ಪ್ರತಿಭಟನೆ. ಎಷ್ಟು ಗಂಟೆಯಿಂದ ಪ್ರತಿಭಟನೆ ಮಾಡಾಕತ್ತೀರಿ? ನಾವು ಈಗ ಮುಂದೆ ಬೇಬಾಳದಿಂದ 9:15ಕ್ಕೆ ಅಲ್ಲಿ ಬೇಬಾಳ ಪ್ರತಿಭಟನೆ ಮಾಡಿ ಅಲ್ಲಿ ಬಸ್ ತರಬಿದ್ರು. ಅವ್ರಿಗೆ ಹೇಳ್ಕೊಂಡು ಮತ್ತೊಂದು ಬಸ್ ಬಿಡಿಸ್ಕೊಂಡು ಬಂದು ಇಲ್ಲಿ ಬಂದೇವೆ. ಇದು 2ನೇ ಸಲ. ಇದರಿಂದ ನಮಗೇನು ಉಪಯೋಗ ಆಗಿಲ್ಲ. ಇದು 3ನೇ ಸಲ. ಅದಕ್ಕೆ ನಾವು ಸ್ಟ್ರೈಕ್ ಮಾಡಿ ಇಳಿಸ್ತಾರೆ. ಇದು 3ನೇ ಸಲ ರೀ. ನಮ್ಗೆ ಹಿಂಗಾಗತ್ತೆ ಹಳೆ ಮಾದರಿಗೆ ಮತ್ತು ನಮ್ಗೆ ಬೇರೆ ಬಸ್ ಬಿಡ್ಬೇಕು. 2 ಮಂದಿನ ಹತ್ತಿದ್ರೆ 3 ಬಸ್ ಹಿಡಿಯೋದು 2 ಬಸ್ ಹಿಡಿತೈತಿ. ಅದಕ್ಕೆ ನಮ್ಗೆ ಬೇರೆ ಬಸ್ ಬಿಡ್ಬೇಕಂತ ನಾವು ಹೇಳ್ತೇವೆ ರೀ. ನಮ್ಗೆ ಏನ್ರ ಈ ಬಸ್ನಾಗ ಹೋಗ್ಬೇಕಾರೆ ಏನ್ರ ಭಾಳ ಮಂದಿ ತುಂಬ್ದಾಗ ಏನ್ರ ಕೆಳಗೆ ಬಿದ್ದು ಏನ್ರ ಅಪಘಾತ ಅಂತಂದ್ರೆ ಯಾರ ಮನೆ ಅದಕ್ಕೆ ನಮ್ಗೆ ಬಸ್ ಬಿಡಮಂಟ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತೀವಿ. ಘಟನೆಗಳನ್ನು ಮಾಡ್ತಾ ಇದ್ದೀರಾ ಸರ್? ಎದಕ್ಕೋಸ್ಕರ ಉದ್ದೇಶ ಏನು ಸರ್? ಈ ಬಸ್ ಹುಡುಗರನ್ನ ಕುರಿ ತುಂಬಂಗೆ ತುಂಬಂದಾರ. ಪ್ರೈವೇಟ್ ಬಾಡಿಗೆ ಕರೆದ್ರಿ ಇವ್ರಿಗೆ 52ರಿಂದ 53 ಮಂದಿಗೆ ಲಾಸ್ಟ್ ಹಾಕ್ತಾರೆ ಇವ್ರು. ಅದ್ರ ಮ್ಯಾಗ ಒಬ್ಬಂಗೂ ಹಾಕಂಗಿಲ್ಲ. ಇವ್ರ KRTC ಅವ್ರ ಪಬ್ಲಿಕ್ಕಿಗೆ ಅಂದ್ರೆ 200-300 ಮಂದಿನೂ ಅದ್ರಾಗ ಹಾಕಕ್ಕೆ ನಿಂದಿರ್ತಾರೆ ಇವ್ರು. ಆ ಸಾಲಿ ಹುಡುಗರಿಗೆ ಏನ್ರ ಆದ್ರೆ ಯಾರು ಜಿಮ್ಮೆದಾರಿ? ಅವಾಗ ಗೌರ್ಮೆಂಟ್ ಬರ್ತೈತಿ, ನಾ ಪರಿಹಾರ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಹೇಳಿ. ಅದ್ರ ಮುಂಚೆಕನ ಇದನ್ನ ತೊಗೊಂಡ್ಬಿಟ್ರೆ ಇವು ಆ ಘಟನೆಗಳನ್ನ ಆಗಂಗಿಲ್ಲಲ್ರಿ. ಸರ್, ಮುಂದಿನ ಪ್ರತಿಭಟನೆ ಒಂದು ನಿಲುವು ಏನೈತಿ ನಿಮ್ದು? ಮುಂದೆ ಪ್ರತಿಭಟನೆ ಇದೇ ಅಧಿಕಾರಿಗಳು ಮುಂದುವರಿಸಿದ್ರೆ ಏನು ನಿಲುವು ಮುಂದೆ? ಇದು ಅಧಿಕಾರಿಗೆ ನಾವು ಎಲ್ಲ ಹೇಳಿದ್ರು ಮತ್ತೆ ಹಂಗೆ ಸರ್. ಅವ್ರ ಹಳ್ಳಿಂತ್ರ ಹುಡುಗರು ಬರ್ತಾರೆ. ಒಂದು ಬಸ್ನಾಗ ಬೇಡಾಗಿ ಅವ್ರು ಅನುಕೂಲ ಮಾಡ್ಕೊಂಡು 70-80 ಮಂದಿ ಬರ್ತಾರೆ. ಒಂದು ಬಸ್ಸಿಗೆ ಇವ್ರದ್ದು ಆಟೋ ರೂಲ್ಸ್ ಇರೋದು 54 ಮಂದಿ ಹಾಕಿಸ್ಬೇಕು. ಬೇರೆ ಈಗ ನಾವು ಏನರ ನಾವು ಒಂದು ಬಸ್ ಏನರ ಈಗ ನಮ್ಮ ಮನ್ಯಾಗ ಯಾವುದೋ ಫಂಕ್ಷನ್ ಒಂದು ಬಸ್ ಏನರ ಬುಕ್ ಮಾಡಿದ್ರೆ 53 ಮಂದಿ ಮ್ಯಾಗ ಇವ್ರು ಹಾಕಂಗಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತಿರ ಜೋತ್ ಮಕ್ಳಕ್ಕೂ ಜೋತ್ ಬಿದ್ದಿರ್ತಾರೆ. ಬೀಸ್ ಹತ್ತಿರ ಕೊನೆ ಯಾರ್ರಿ? ಮತ್ತು ಇದ್ರದ್ದು ಹೇಳದ CCTV ಫುಟೇಜಿಂದ ಅಲ್ಲಿ ಡೈರೆಕ್ಟ್ ನೀವು ಮಾಡ್ತಾರಂತೀರಿ ಇವರು ನಮಗೆ ಇಲ್ಲಿ ಕುಂದಗೋಳ ತಾಲೂಕಿದೆ. ಡೈರೆಕ್ಟ್ ಲಕ್ಷ್ಮೇಶ್ವರ ಹುಬ್ಬಳ್ಳಿ ಐತಿ ಅಂತ ಹೇಳ್ತಾರೆ ಇವ್ರು. ಕುಂದಗೋಳ ಮೇಲೆ ಹಾಕಿ ಬಿಡಿಬೇಡನ್ರಿ. ತಾಲೂಕಿದೆ ಕುಂದಗೋಳಕ್ಕೆ ಬಂದು ಹೋಗಂಗಿದ್ರೆ ಬಸ್ ಹಾಕಿ ಬಿಡನ್ರಿ. ಇಲ್ಲ ಬಿಡಕ್ಕೆ ಹೋಗ್ಬೇಡ್ರಿ. ನಮ್ಮೂರಿಗೆ ಬಸ್ ಒಳಗೆ ಬಂದು ಹೋಗಂಗಿದ್ರೆ ಬಸ್ ಬಿಡ್ರಿ. ಇಲ್ಲಾಂದ್ರೆ ಆ ಬಸ್ ನಾವು ಬಂದ್ ಮಾಡ್ತೀವಿ. ಇವತ್ತು ಇದನ್ನು ಮಾಧ್ಯಮ ಮೂಲಕ ನಾವು ಹೇಳಕ್ಕೆ ತಿಳಿಸ್ತೀವಿ. ಇಲ್ಲಾಂದ್ರೆ ಆ ಬಸ್ಸಿಗೆ ನಾವು ಅಲೋ ಮಾಡಿ ಕೊಡಂಗಿಲ್ಲ. ಅಂದ್ರೆ ಹುಬ್ಬಳ್ಳಿ ಲಕ್ಷ್ಮೇಶ್ವರ ಬಸ್ ಒಳಗಡೆ ಬಂದು ಹೋಗೋದಿಲ್ಲ ಅಂತ ತಮ್ಮ ಆರೋಪ. ಹೌದು ಸರ್. ಅವ್ರು ಡೈರೆಕ್ಟ್ ಐತಂತ. ಡೈರೆಕ್ಟ್ ಇದ್ರೆ ನಮ್ಮ ತಾಲೂಕು ರೀ. ನಮ್ಮ ತಾಲೂಕಿಗೆ ಬಂದು ಹೋಗಿಲ್ಲ ಅಂದ್ರೆ ಆ ಬಸ್ ತೊಗೊಂಡು ನಮಗೇನು ಉಪಯೋಗ? ನಮ್ಮ ತಾಲೂಕು ಜನಕ್ಕೆ ನಮಗೆ ಬೇಡ. ನಮ್ಮ ತಾಲೂಕಿಗೆ ಉಪಯೋಗ ಇಲ್ಲದ ಅದನ್ನ ಬಂದ್ ಮಾಡಿಬಿಡ್ರಿ ಬಸ್. ಇಲ್ಲ ನಮ್ಮ ತಾಲೂಕು ಒಳಗೆ ಬರಕ್ಕೆ ಬಿಡಂಗಿಲ್ಲ ನಾವು ಬಸ್. ಅದನ್ನ ಸುದ್ದಿ ತಿಳಿದು ದೌಡಾಯಿಸಿರುವ PSI ತಂಡ ಪ್ರತಿಭಟನೆ ಮಾಡ್ತಾ ಇರುವ ವಿದ್ಯಾರ್ಥಿಗಳು ಪ್ರಯಾಣಿಕರ ಮನವೊಲಿಸಿ ಬಸ್ಗಳನ್ನು ಬಿಡಲು ಸೂಚಿಸಿದರು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.